ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ. ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ 19ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ಹನುಮಂತನು ಸೀತೆಯನ್ನು ನಿರೀಕ್ಷಿಸುತ್ತಾ ಆ ಮರದ ಕೆಳಗೆ ಕುಳಿತಿದ್ದಂತಹ ಮಲಿನ ವಸ್ತ್ರವಿದ್ದರೂ ಅತ್ಯಂತ ತೇಜಸ್ಸಿನಿಂದ ಹೊಳೆಯುತ್ತಿರುವ ಕೃಷ್ಣಾಂಗಿಯಾದರೂ ಅತ್ಯಂತ ಸುಂದರ ರೂಪವನ್ನು ಹೊಂದಿರುವಂತಹ ಸ್ತ್ರೀಯೇ ಸೀತೆಗಿರಬಹುದೆಂದು ತರ್ಕಿಸುತ್ತಿರುವಾಗಲೇ ಆ ವನಕ್ಕೆ ರಾವಣನ ಪ್ರವೇಶವಾಗುತ್ತದೆ. ಹಿಂದೆಯೇ ಭವನದಲ್ಲಿ ಸ್ತ್ರೀಯರ ನಡುವಿನಲ್ಲಿ ಮಲಗಿದ್ದಂತಹ ರಾವಣನನ್ನು ಕಂಡಿದ್ದ ಹನುಮಂತನು ಆ ರಾವಣನು ಅದೇ ಸ್ತ್ರೀಯರಿಂದ ಸುತ್ತುವರಿಯಲ್ಪಟ್ಟು ಅಶೋಕವನಕ್ಕೆ ಬಂದಾಗ ಆತನು ಸೀತೆಯನ್ನು ನೋಡಲಿಕ್ಕೆ ಬಂದಿರಬೇಕೆಂದು ತರ್ಕಿಸುತ್ತಾನೆ. ಬಳಿಕ ಅದೇ ಸಮಯದಲ್ಲಿ ದೋಷರಹಿತಳು, ಉತ್ತಮ ಸ್ತ್ರೀಯು, ರಾಜಪುತ್ರಿಯೂ ಆದ ವೈದೇಹಿಯು, ರೂಪ ಯೌವನ ಸಂಪನ್ನನು, ಉತ್ತಮಾಭರಣಗಳನ್ನು ಧರಿಸಿರುವವನು, ರಾಕ್ಷಸ ರಾಜನು ಆದ ರಾವಣನನ್ನು ನೋಡಿದೊಡನೆಯೇ ಬಿರುಗಾಳಿಯಲ್ಲಿ ಬಾಳೆಯ ಗಿಡವು ಅಲ್ಲಾಡುವಂತೆ ನಡುಗಲಾರಂಭಿಸಿದಳು. ತೊಡೆಗಳಿಂದ ಉದರವನ್ನು, ತೋಳುಗಳಿಂದ ಸ್ತನಗಳನ್ನು ಮುಚ್ಚಿಕೊಂಡು ಉತ್ತಮ ಸ್ತ್ರೀಯಾದ ಆ ವಿಶಾಲಾಕ್ಷಿಯು ಅಳುತ್ತಾ ಕುಳಿತಳು. ಸೀತೆಯು ರಾಕ್ಷಸಿಯರ ತಂಡಗಳಿಂದ ರಕ್ಷಿಸಲ್ಪಟ್ಟು ಸಾಗರದಲ್ಲಿ ಪ್ರಚಂಡ ಗಾಳಿಗೆ ಸಿಕ್ಕಿ ಕುಗ್ಗಿ ಹೋಗುತ್ತಿರುವ ಹಡಗಿನಂತೆ ದುಃಖಾರ್ಥಳಾಗಿ ಮುರಿದು ಬಿದ್ದ ಮರದ ರೆಂಬೆಯು ನೆಲದ ಮೇಲೆ ಬಿದ್ದಿರುವಂತೆ ತೀಕ್ಷ್ಣವಾದ ವ್ರತವನ್ನು ಪಾಲಿಸುತ್ತಾ ನೆಲದ ಮೇಲೆ ಏನೊಂದನ್ನೂ ಹಾಸಿಕೊಳ್ಳದೆ ಕುಳಿತಿರುವುದನ್ನು ರಾವಣನು ನೋಡಿದನು. ಅಲಂಕಾರಕ್ಕೆ ಯೋಗ್ಯಳಾದರೂ ಅಲಂಕರಿಸಿಕೊಳ್ಳದೆ ಕೊಳೆಯಿಂದಲೇ ಅಲಂಕರಿಸಿಕೊಂಡ ಅವಯವಗಳುಳ್ಳವಳಾದ ಆಕೆಯು ಕೆಸರಿನಿಂದ ಮುಚ್ಚಿದ ತಾವರೆಯ ದಂಟಿನಂತೆ ಕಂಡು ಕಾಣದ ಕಾಂತಿಯಿಂದ ಕೂಡಿದ್ದಳು. ಪರಮಜ್ಞಾನಿಯಾದ ರಾಜಸಿಂಹನಾದ ರಾಮನ ಸಮೀಪಕ್ಕೆ ಮನಸ್ಸಂಕಲ್ಪವೆಂಬ ಕುದುರೆಗಳಿಂದ ಕೂಡಿದ ಮನಸ್ಸೆಂಬ ರಥದಿಂದ ಹೋಗುತ್ತಾ ರಾಮನನ್ನು ಅನುಸರಿಸುತ್ತಾ ದುಃಖದ ಕೊನೆಯನ್ನು ಕಾಣದೆ ಧ್ಯಾನ ಶೋಕ ಪರಾಯಣಳಾಗಿ ಒಂಟಿಯಾಗಿ ಅಳುತ್ತಾ ಬತ್ತಿ ಹೋಗುತ್ತಿದ್ದಳು ಆ ಸೀತೆ. ಮಂತ್ರಕ್ಕೆ ಕಟ್ಟು ಬಿದ್ದು ಹೊರಲಾಡುತ್ತಿರುವ ಹೆಣ್ಣು ಸರ್ಪದಂತೆಯೂ ಧೂಮಕೇತು ಗ್ರಹದ ಬಾಧೆಗೆ ಸಿಲುಕಿದ ರೋಹಿಣಿ ನಕ್ಷತ್ರದಂತೆಯೂ ಇದ್ದಳು. ಒಳ್ಳೆಯ ನಡತೆ ಶೀಲಗಳುಳ್ಳ ಸದಾಚಾರ ಪರವಾದ ಧಾರ್ಮಿಕ ವಂಶದಲ್ಲಿ ಹುಟ್ಟಿದ ಅಂಥದೇ ದೇವವಂಶದಲ್ಲಿ ವಿವಾಹ ಸಂಸ್ಕಾರವನ್ನು ಪಡೆದಿದ್ದರು ಕೆಟ್ಟ ಕುಲದಲ್ಲಿ ಹುಟ್ಟಿದಂತೆಯೂ, ಅಂದರೆ ಸೌಭಾಗ್ಯವಿಲ್ಲದವಳಂತೆಯೋ ಎಂದು ಅರ್ಥ. ಕೆಟ್ಟ ಕುಲದಲ್ಲಿ ಹುಟ್ಟಿದಂತೆಯೂ ಎಂದಿಗೂ ಸಲ್ಲದ ಅಪವಾದಕ್ಕೆ ಸಿಕ್ಕಿ ಕೆಳಗೆ ಬಿದ್ದ ಕೀರ್ತಿಯಂತೆಯೂ ಇದ್ದಳು. ವೇದಗಳ ಅಧ್ಯಯನವಿಲ್ಲದೆ ಶಿಥಿಲವಾಗಿ ಹೋಗಿರುವ ವಿದ್ಯೆಯಂತೆಯೂ, ಕುಗ್ಗುತ್ತಿರುವ ಮಹಾ ಕೀರ್ತಿಯಂತೆಯೂ, ಅವಮಾನಗೊಳಿಸಲ್ಪಟ್ಟ ಶ್ರದ್ಧೆಯಂತೆಯೂ, ಬಹಳವಾಗಿ ಕ್ಷೀಣಗೊಂಡ ಪೂಜೆಯಂತೆಯೂ, ಭಗ್ನವಾದ ಆಸೆಯಂತೆಯೂ, ನಾಶಗೊಂಡ ವರಮಾನದಂತೆಯೂ, ಪಾಲಿಸಲ್ಪಡದಿರುವ ಆಜ್ಞೆಯಂತೆಯೂ ಇದ್ದಳು. ಪ್ರಳಯ ಕಾಲದಲ್ಲಿ ಬೆಳಗುತ್ತಿರುವ ದಿಕ್ಕಿನಂತೆಯೂ, ಕದಿಯಲ್ಪಟ್ಟ ಪೂಜಾದ್ರವ್ಯದಂತೆಯೂ, ಕೆಸದ ಕಮಲದಂತೆಯೂ, ಶೂರರು ಮಡಿದ ಸೈನ್ಯದಂತೆಯೂ, ಕತ್ತಲೆಯಿಂದ ನಾಶಗೊಂಡ ಕಾಂತಿಯಂತೆಯೂ, ಬತ್ತಿ ಹೋದ ನದಿಯಂತೆಯೂ, ಅಪವಿತ್ರಗೊಂಡ ಅಗ್ನಿವೇದಿಕೆಯಂತೆಯೂ, ಆರಿಹೋದ ಅಗ್ನಿ ಜ್ವಾಲೆಯಂತೆಯೂ ಇದ್ದಳು ಆ ಸೀತೆ. ರಾಹುವಿನಿಂದ ಹಿಡಿಯಲ್ಪಟ್ಟ ಚಂದ್ರಮಂಡಲವುಳ್ಳ ಹುಣ್ಣಿಮೆಯ ರಾತ್ರಿಯಂತೆಯೂ, ಕಿತ್ತೆಸೆದ ಎಲೆಗಳುಳ್ಳ ತಾವರೆಯಂತೆಯೂ, ಭಯಗೊಂಡ ಹಕ್ಕಿಯಂತೆಯೂ, ಆನೆಯ ಸೊಂಡಿಲಿನಿಂದ ಎಳೆಯಲ್ಪಟ್ಟು ಬಾಡಿದ ಕಮಲದಂತೆಯೂ ಕಾಣುತ್ತಿದ್ದ ಸೀತೆಯನ್ನು ರಾವಣನು ನೋಡಿದನು. ಆಕೆಯು ಬತ್ತಿ ಹೋದ ನದಿಯಂತೆ ಪತಿಶೋಕದಿಂದ ಬಾಡಿ ಕೃಷ್ಣ ಪಕ್ಷದ ರಾತ್ರಿಯಂತೆ ಕಾಣುತ್ತಾ ಉತ್ತಮವಾದ ಸ್ನಾನವಿಲ್ಲದವಳಾಗಿದ್ದಳು. ರತ್ನ ಖಚಿತವಾದ ಮನೆಯಲ್ಲಿ ವಾಸಿಸಲು ಯೋಗ್ಯಳು, ಸುಕುಮಾರಿಯೂ ಸುಂದರಾಂಗಿಯೂ ಆದ ಆಕೆಯು ಆಗ ತಾನೇ ಕಿತ್ತು ಬಿಸಿಲಿಗೆ ಸಿಕ್ಕಿರುವ ತಾವರೆಯ ದಂಟಿನಂತೆ ಬಾಡುತ್ತಾ ಸಲಗನನ್ನಗಲಿ ಕಂಬಕ್ಕೆ ಹಿಡಿದು ಕಟ್ಟಲ್ಪಟ್ಟು ನಿಟ್ಟುಸಿರು ಬಿಡುತ್ತಾ ಬಹು ದುಃಖದಿಂದ ಕೂಡಿದ ಹೆಣ್ಣಾನೆಯಂತೆ ಇದ್ದಳು. ಶರತ್ಕಾಲದಲ್ಲಿ ಕಪ್ಪಾದ ವನಪಂಕ್ತಿಯಿಂದ ಕೂಡಿದ ಭೂಮಿಯಂತೆ ಒಂದೇ ಜಡೆಯ ಉದ್ದವಾದ ಕೂದಲಿನಿಂದ ಏನೊಂದೂ ಪ್ರಯತ್ನವಿಲ್ಲದೆ ಶೋಭಿಸುತ್ತಿರುವವಳು ಆಗಿದ್ದಳು. ಉಪವಾಸದಿಂದಲೂ, ದುಃಖದಿಂದಲೂ, ಧ್ಯಾನದಿಂದಲೂ, ಭಯದಿಂದಲೂ ಬಹಳವಾಗಿ ಸವೆದು ಕೃಷಳಾಗಿ ದೀನಳಾಗಿ ಅಲ್ಪಾಹಾರವನ್ನು ತೆಗೆದುಕೊಳ್ಳುತ್ತಾ ಪೋನಿಷ್ಠಳಾಗಿ ಮನಸ್ಸಿನಲ್ಲಿ ರಾಮನಿಂದ
ರಾವಣನಿಗೆ ಸೋಲು ಉಂಟಾಗಬೇಕೆಂದು ದುಃಖಾರ್ಥಳಾಗಿ ಕೈಜೋಡಿಸಿ ತನ್ನ ಇಷ್ಟ ದೇವತೆಯನ್ನು ಬೇಡುವಂತೆ ಕಾಣುತ್ತಿದ್ದಳು. ಸುತ್ತಲೂ ನೋಡುತ್ತಾ ಅಳುತ್ತಾ ಒಳ್ಳೆಯ ರೆಪ್ಪೆಗಳಿಂದ ಕೂಡಿ ಬಿಳುಪು ಕೆಂಪು ಮಿಶ್ರಿತವಾದ ಅಗಲವಾದ ಕಣ್ಣುಗಳುಳ್ಳವಳಾಗಿ ರಾಮನನ್ನೇ ಬಹಳವಾಗಿ ಅನುಸರಿಸಿರುವವಳಾದ ನಿರ್ದೋಷಿಯಾದ ಸೀತೆಯನ್ನು ರಾವಣನು ತನ್ನ ಸಾವಿಗಾಗಿ ಆಶೆ ತೋರುವ ಮಾತುಗಳನ್ನು ಆಡಲಾರಂಭಿಸಿದನು. ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ 19ನೆಯ ಸರ್ಗವು ಸಮಾಪ್ತವಾದುದು. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.